ಹಲೋ ವಿವರ್ಸ್, ನಮಸ್ತೆ ಎಲ್ರಿಗೂ. ಇವತ್ತಿನ ಕಂಟೆಂಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡಿರೋ ವರ್ಡ್ಸ್ಗಳು ಜಸ್ಟ್ ಆ ಕ್ಯಾರೆಕ್ಟರ್ಸ್ಗಳಿಗೆ ಮಾತ್ರನೇ, ಆ ಆಕ್ಟರ್ಸ್ಗಳಿಗೆ ನಾನು ಪರ್ಸನಲಿ ಅಟ್ಯಾಕ್ ಮಾಡ್ತಾ ಇಲ್ಲ. ಬನ್ನಿ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ಇನ್ ದ ಲಿಸ್ಟ್ ಇಸ್ ಪ್ರೀತಮ್ ಫ್ರಮ್ ಮುಂಗಾರು ಮಳೆ. ಈ ಕ್ಯಾರೆಕ್ಟರ್ನ ನಾನು ಚಿಕ್ಕವನಿದ್ದಾಗ ತುಂಬಾನೇ ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ಪಾಪ ಅಂತ ಕೂಡ ಫೀಲ್ ಮಾಡಿದ್ದೀನಿ. ಬಟ್ ಸ್ವಲ್ಪ ವರ್ಷ ಆದಾದ್ಮೇಲೆ ಅಂದರೆ ನಮಗೊಂದು ಮೆಚ್ಯೂರಿಟಿ ಬಂದಾದ್ಮೇಲೆ ಈ ಮೂವಿನ ನೋಡಿದ್ರೆ ಈ ಕ್ಯಾರೆಕ್ಟರ್ ಒಂಥರ ಡಮ್ ಥರ ಅನಿಸುತ್ತೆ. ದೇವರು ಫಸ್ಟೇ ಇವನ್ ಹೀರೋಯಿನ್ ನೋಡಿದಾಗ ಇವನ್ ನಮ್ಮೂರಿಗೆ ಬೀಳ್ಸಿ ಆ ಹುಡುಗಿ ಹತ್ರ ಹೋಗ್ಬೇಡ, ಆ ಹುಡುಗಿ ಲೈಫಲ್ಲಿ ಏನಾದ್ರು ನೀನು ಎಂಟ್ರ್ ಆದರೆ ಇದೇ ಕತೆ ಅಂತ ಹೇಳಿದರು. ಆದರೂ ಬಿಡಲಿಲ್ಲ. ಇನ್ನೊಂದು ಸೆಕೆಂಡ್ ಟೈಮ್ ಮೀಟ್ ಆದಾಗಲೂ ಅಷ್ಟೇ ಮುಖ ಎಲ್ಲ ಮಸಿಯಾಗಿತ್ತು. ದೇವ್ ಹೇಳ್ತಿದ್ರು ಆ ಹುಡುಗಿ ಲೈಫಲ್ಲಿ ನೀನು ಏನಾದರೂ ಹೋದ್ರೆ ನಿನ್ನ ಮುಖಕ್ಕೆ ಮಸಿನೇ, ದಯವಿಟ್ಟು ಹೋಗ್ಬೇಡ ಅಂತ. ಬಟ್ ಆದರೂ ಕೇಳಲಿಲ್ಲ, ಧೈರ್ಯವಾಗಿ ನುಗ್ಗಿ ಎಂಗೇಜ್ಮೆಂಟ್ ಆಗಿದೆ ಅಂತ ಗೊತ್ತಾದರೂ ಕೂಡ ಆ ಹುಡುಗಿನ ಲೈನ್ ಹೊಡಿಯೋಕ್ಕೆ ಯೋಚನೆ ಮಾಡಿದ್ನಲ್ಲ. ಸೊ ಅವಾಗಲೇ ಈ ಕ್ಯಾರೆಕ್ಟರ್ ನನಗೆ ಯಾಕೋ ಡಂಪ್ ಅಂತ ಅನ್ನಿಸ್ತು. ಲಾಜಿಕಾಗಿ ಥಿಂಕ್ ಮಾಡಿದ್ರೆ ಈತನಿಗೆ ಯಾವುದೇ ಒಂದು ಪ್ರೊಫೆಷನ್ ಇಲ್ಲ, ಎಜುಕೇಷನ್ ಅಂತೂ ಅಷ್ಟಕ್ಕಷ್ಟೇ. ಇನ್ನ ಯಾವ ಧೈರ್ಯದ ಮೇಲೆ ಒಂದು ಎಂಗೇಜ್ಮೆಂಟ್ ಆಗಿರೋ ಹುಡುಗಿಯನ್ನ ಇಷ್ಟಪಡ್ತಾಳೆ ಅಂತ ಅನ್ಕೊಂಡೋ ಅದಂತೂ ಗೊತ್ತಿಲ್ಲ. ಅಂಡ್ ಅನದರ್ ಫನ್ ಫ್ಯಾಕ್ಟ್ ಇಸ್ ಅವ್ರ ಅಮ್ಮನ ಬೆಸ್ಟ್ ಫ್ರೆಂಡ್ ಮಗಳನ್ನೇ ಲೈನ್ ನಡೆಯಕ್ಕೆ ಹೋಗಿದ್ದಾನಲ್ಲ, ಆಮೇಲೆ ಅವನ ಪರಿಸ್ಥಿತಿ ಏನಾಯ್ತು ಗೊತ್ತಾ? ನಾನು ಬರಲ್ಲ ಅದು ಕೈ ಹಾಕಿ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ದೀನ್ರಿ. ಹಾಳಾಗೋಯ್ತು. ಆಕ್ಚುಲಿ ಈ ಮೂವಿ ಸ್ಟೋರಿ ಇಂಟರ್ರೋಲಲ್ಲೇ ಮುಗಿಬೇಕಾಗಿತ್ತು. ಅವಳಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಗೊತ್ತಾಗ್ತಿದ್ದಂಗೆ ಇವನ್ ಅಲ್ಲಿಂದ ಹೋಗಿದ್ದಿದ್ರೆ ಇವನ್ ಈ ತರ ಫೀಲು ಮಾಡ್ತಿರ್ಲಿಲ್ಲ. ಪಾಪ ನಮ್ ದೇವದಾಸ ಲಾಸ್ಟಲ್ಲಿ ಸಾಯ್ತಾನು ಇರಲಿಲ್ಲ. ಆಕ್ಚುಲಿ ಪ್ರೀತಮ್ ಬಂದು ಈ ಮೂವಿಗೆ ಹೀರೋ ಅಲ್ಲ ರೀ, ವಿಲನ್ನು. ಏನೂ ಕೆಲಸ ಇಲ್ಲದೆ ಇರೋನ್ ಇವನು ಒಂದು ಎಂಗೇಜ್ಮೆಂಟ್ ಆಗಿರೋ ಹುಡುಗಿನ ಇಷ್ಟಪಡ್ಬೋದು. ಬಟ್ ಅವ್ರ ತಂದೆನ ಬಾರ್ಡರ್ ಅಲ್ಲಿ ಕಾಪಾಡಿ ದೇಶ ಸೇವೆ ಮಾಡ್ತಾ ಇರೋ ನಮ್ಮ ಸೈನಿಕ ಗೌತಮ್ನ ವಿಲನ್ ಮಾಡಕ್ ಹೋಗಿದ್ರ? ಸಾರಿ ಗೌತಮ್, ಇಷ್ಟು ದಿನ ನಾನು ನಿಮ್ಮನ್ನ ವಿಲನ್ ಅನ್ಕೊಂಡಿದ್ದೆ, ನೀವೇ ಈ ಮೂವಿಯ ನಿಜವಾದ ಹೀರೋ. ಈ ಕ್ಯಾರೆಕ್ಟರ್ ಬಗ್ಗೆ ನಾನು ತುಂಬಾನೇ ಹೇಳ್ಬೇಕು, ಅಂದ್ರೆ ಲಾಜಿಕ್ ಆಗಿ ಹೇಳ್ತಾ ಇದ್ದೀನಿ. ಅಲ್ಲಮ್ಮ, ನೀನ್ ಯಾವ ಧೈರ್ಯದ ಮೇಲೆ ಫಸ್ಟ್ ಮದುವೆ ಆಗಿದ್ದ ದಿನನೇ ಹುಡುಗನ ಹತ್ರ ಹೋಗಿ ನನಗೊಬ್ಬ ಲವರ್ ಇದ್ದಾನೆ ಅಂತ ಹೇಳ್ದೆ? ಏನೋ ನಮ್ಮ ಆಕಾಶ್ ಡೈಮಂಡ್ ಅಂತ ಬಾಯಿ ನಿಮ್ಮಿಬ್ರನ್ನು ಒಂದ್ ಮಾಡಕ್ ಒಪ್ಕೊಂಡ. ಅಕಸ್ಮಾತ್ ಆಕಾಶ್ ವಿಲನ್ ಆಗಿದ್ರೆ ಅನ್ನೋ ಒಂದು ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಬೇಡವಾ? ಕಾಮನ್ ಸೆನ್ಸ್ ಬಿಟ್ಟಾಕಿ ಈ ಮೂವಿಲಿ ಈ ಕ್ಯಾರೆಕ್ಟರ್ಗೆ ಅಡಿಗೆ ಮಾಡಕ್ ಬರಲ್ಲ ಅಂಡ್ ಲವರ್ ಕಳೆದೋಗಿದ್ರೆ ಫ್ರೆಂಡ್ಸ್ ಹೆಲ್ಪ್ ಇಂದ ಹುಡುಕಕ್ಕೂ ಬರೋದಿಲ್ಲ. ಈ ಮೂವಿನ ಈಗ ನಾನು ನೋಡ್ತಾ ಲಾಜಿಕಲಿ ಥಿಂಕ್ ಮಾಡಿದ್ರೆ ನಂಗೆ ಹೆಂಗ್ ಫೀಲ್ ಆಗುತ್ತೆ ಗೊತ್ತಾ? ಅಂಡ್ ಮೇನ್ಲಿ ಈ ಕ್ಯಾರೆಕ್ಟರ್ನ ಕ್ರಿಂಜ್ ಮಾಡೋದು ಅವ್ರು ತಗೊಳ್ಳೋ ಕ್ರಿಂಜ್ ಡಿಸಿಷನ್ಸ್. ಜಗಳ ಆಗಿದ ತಕ್ಷಣನೇ ಈ ತರ ಅವ್ರು ಮಾಡ್ಕೊಳಕ್ ಹೋಗ್ತಾರೆ. ಪಾಪ ಅಷ್ಟೊಂದೆಲ್ಲ ಕಷ್ಟಪಟ್ಟು ಅವ್ರನ್ನ ಒಂದ್ ಮಾಡ್ಬೇಕು ಅಂತಂದು ಆಕಾಶ್ ಬಗ್ಗೆ ಒಂದ್ ನಿಮಿಷನಾದ್ರೂ ಯೋಚನೆ ಮಾಡೋದ್ ಬೇಡವಾ? ಸೊ ಅದಕ್ಕೆ ಈ ಮೂವಿಯಲ್ಲಿ ಈ ಕ್ಯಾರೆಕ್ಟರ್ ನನಗೆ ಈಗ ಸ್ವಲ್ಪ ಕ್ರಿಂಜ್ ಅಂತ ಅನ್ಸುತ್ತೆ. ಅವಾಗೆಲ್ಲ ನಾವ್ ಎಷ್ಟು ಎಂಟರ್ಟೈನಿಂಗ್ ಆಗಿ ನೋಡಿದ್ವಿ ಅಲ್ವಾ? ಈ ಕ್ಯಾರೆಕ್ಟರ್ ಬಂದು ಕ್ರಿಂಜ್ ಅಲ್ಲೇ ಅಲ್ಟ್ರಾ ಪ್ರೋ ಮ್ಯಾಕ್ಸು. ಇಷ್ಟ ಇಲ್ಲದೆ ಇರೋ ಮದುವೆನ ಆಗಿರ್ತಾಳೆ. ಅವಳ ಗಂಡ ಅವಳಿಗೆ ಇಷ್ಟ ಆಗೋ ಥರನೇ ನಾನು ಇರಬೇಕು ಅಂತ ವೇಷ ಮರೆಸ್ಕೊಂಡ್ ಬರ್ತಾನೆ. ಒಂದು ತಮಾಷೆ ಹೇಳ್ತೀನಿ, ನಮ್ಮ ಫ್ರೆಂಡ್ ಯಾರಾದರೂ ನಮ್ಮ ಎದುರುಗಡೆನೆ ಕ್ಲೀನ್ ಶೇವ್ ಮಾಡಿಸ್ಕೊಂಡ್ ಬಂದ್ರೆ ನಾವು ಅವನಿಗೆ ಹೇಳೋ ಫಸ್ಟ್ ಪದ ಏನು ಗೊತ್ತಾ? ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ಆ ಡೈಲಾಗ್ ನಿಮ್ಗೆ ಚೆನ್ನಾಗಿ ಗೊತ್ತು. ಅಷ್ಟೆಲ್ಲ ಆದ್ರೂ ಕೂಡ ಅವಳ ಗಂಡ ನಾನೇ ಬೇರೆ ಅವನೇ ಬೇರೆ ಅಂತ ಎರಡು ಕ್ಯಾರೆಕ್ಟರ್ನ ಪ್ಲೇ ಮಾಡಿ ಅವಳನ್ನ ಫೂಲ್ ಮಾಡ್ತಾನೆ. ಬಟ್ ಅದನ್ನೆಲ್ಲ ಅವ್ನು ಮಾಡೋದು ಅವಳ ಪ್ರೀತಿನ ಪಡೆಯೋದಕ್ಕೋಸ್ಕರ. ಕ್ಯಾರೆಕ್ಟರ್ ಕ್ರಿಂಜ್ ಇರ್ಬೋದು, ಮೂವಿ ಕ್ರಿಂಜ್ ಅಲ್ಲ. ಶಾರುಖ್ ಖಾನ್ ಅವರ ಕೆರಿಯರ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಫೀಲ್ ಗುಡ್ ಮೂವಿ ಅಂತ ಹೇಳ್ತೀನಿ. ಹೀರೋಯಿನ್ ಕ್ಯಾರೆಕ್ಟರ್ ಕ್ರಿಂಜ್ ಇರ್ಬೋದು, ಬಟ್ ಪರ್ಫಾರ್ಮೆನ್ಸ್ ವೈಸ್ ಅನುಷ್ಕಾ ಶರ್ಮಾ ಅವರು ಈ ಮೂವಿಲಿ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇವರೆಲ್ಲ ಬರೀ ಫಿಕ್ಷನಲ್ ಕ್ರಿಂಜ್ ಕ್ಯಾರೆಕ್ಟರ್ಸ್. ಇನ್ನ ಕೆಲವರಂತೂ ರಿಯಲ್ ಲೈಫಲ್ಲೂ ಕ್ರಿಂಜ್ ಆಗೇ ಬದುಕ್ತಾ ಇರ್ತಾರೆ. ಅವ್ರ ಚಿಂತೆಯಲ್ಲಿ ನಮ್ಗೆ ಯಾಕೆ ಬಿಡಿ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಇದೆಲ್ಲ ಜಸ್ಟ್ ನಿಮ್ಮನ್ನ ನಗ್ಸೋಕ್ಕೋಸ್ಕರ ನಾನು ಮಾಡಿದ ಸಣ್ಣ ಪ್ರಯತ್ನ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.